ಮನೇಲಿ ಪ್ರಾಬ್ಲಮ್ಗಳಿತ್ತು, ತಾಪತ್ರಯಗಳದ್ದು ಒಂದೊಂದೊಂದೊಂದೇ ನಡೀತಾ ಇತ್ತು. ಅಮ್ಮನ ನೆನೆಸ್ಕೊಂಡಾಗೆಲ್ಲ ಎಲ್ಲೋ ಒಂದು ಕಡೆ ನೀರು ಮಂಜು ಕರಗ್ದಂಗೆ ಕರಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾನು ತುಂಬ ನಂಬಿದ್ದೀನಿ ಅಮ್ಮನ, ಆಯಿತಾ. ನನಗೆ ಶಕ್ತಿ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಚಾಮುಂಡಮ್ಮ ಅಂತಂದ್ರೆ ಇನ್ನು ಕೇಳಬೇಕಾ, ಅದರಲ್ಲೂ ಈ ಕಾಳಿ ವಿಜಯ ಕಾಳಿ. ಈ ಅಮ್ಮನ ನಂಬಿದ್ರೆ ವಿಜಯ ಖಂಡಿತ ಅನ್ನೋದಂತೂ ಸೋಲೇ ಇಲ್ಲ. ಈ ಅಮ್ಮನ ನಂಬಿದ್ರೆ ವಿಜಯ ಅಂತೂ ಖಂಡಿತ ಅನ್ನೋದನ್ನ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಭಕ್ತಾದಿಗಳು ತುಂಬ ಜನ ಬಂದವರು ಅವ್ರು ಏನು ಕಷ್ಟ ಇದೆಯೋ ಹೇಳ್ಕೊಂಡ್ರೆ ಅಮ್ಮನ ಹತ್ರ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡು, ಆ ಶಕ್ತಿ ನಮ್ಮ ಹಿಂದೆ ಇದ್ದಾಳೆ ಅನ್ನೋ ಒಂದು ಧೈರ್ಯದಿಂದ ನಾವು ನಗಿತಾ ಇದ್ದೀವಿ ಇವತ್ತು. ನಾವೆಲ್ಲ ಇನ್ನು ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ಮತ್ತು ದೈವ ಭಕ್ತಿ ಇರಬೇಕು, ತಾಯಿ ಮೇಲೆ ನಂಬಿಕೆ ಇಡಬೇಕು. ಇದನ್ನು ಯಾಕಂದರೆ ನಮ್ಮ ಸನಾತನ ಧರ್ಮ ಏನಿದೆ ಹಿಂದೂ ಧರ್ಮಗಳಲ್ಲಿ, ಆಯಿತಾ, ಇವತ್ತು ಪಕ್ಷಗಳು ಬೇರೆ ಇರ್ಬೋದು, ದೇವ್ರುಗಳು ಬೇರೆ ಇರ್ಬೋದು, ಬಟ್ ಆದರೆ ನಮ್ಮ ಹಿಂದೂ ಧರ್ಮನ ಕಾಪಾಡೋಂಥದ್ದು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ವಿಜೃಂಭಣೆ ಈ ಥರ ಸಮಾರಂಭಗಳು ನಡೆದಾಗ ಅಷ್ಟೇ ನಮ್ಮ ಹಿಂದೂ ಧರ್ಮ ಇದೆ ಅನ್ನೋದಕ್ಕೆ ತೋರಿಸ್ಕೊಳ್ಳಿ. ಯಾಕಂದರೆ ಇದು ನಾವಿರೋದು ಹಿಂದೂಸ್ತಾನ. ಅಮ್ಮನ ಪವರ್ ತುಂಬ ಚೆನ್ನಾಗಿದೆ. ಆಗಾಗಲೇ ನಾನು ಹೋದ ಸಾರಿ ಕುಂಭಾಭಿಷೇಕಕ್ಕೆ ಬಂದೋಗಿದ್ದೆ. ಈಗ ಹೊಸದಾಗಿ ಕಟ್ಟಿದ್ದಾರೆ, ಈಗ ದೊಡ್ಡದಾಗಿದೆ. ಇದೆಲ್ಲ ಕೂಡ ಭಕ್ತಾದಿಗಳಿಂದನೇ ಆಗಿರೋದು. ಅಮ್ಮ ಪವರ್ ತುಂಬ ಚೆನ್ನಾಗಿದೆ. ಅರ್ಶಿನ ನೀರು ಹಾಕ್ಸ್ಕೊಳ್ಳೋದಾಗಲಿ, ಬಸವನ್ನ ಮುಗಿಯೋದಾಗಲಿ, ಇದೆಲ್ಲ ತುಂಬ ಚೆನ್ನಾಗಿ ಭಕ್ತಾದಿಗಳು ಬಂದು ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ತುಂಬ ಸರ್, ಅವರು ಬಂದವರಿಗೆ ಯಾವ ಲೆವೆಲಲ್ಲಿ ಅವ್ರ ಕಷ್ಟನ ಪರಿಹಾರ ಮಾಡ್ತಾರೆ ಅಂತಂದರೆ ಸೂಕ್ತ. ಇಷ್ಟು ಲಕ್ಷ ಬೇಕು, ಅಷ್ಟು ಸಾವಿರ ಬೇಕು ಅಂತ ಅವ್ರು ಕೇಳೋದಿಲ್ಲ, ಆಯಿತಾ. ಅರ್ಶಿನ ನೀರು ಹಾಕ್ಕೊಳ್ಳಿ ಅಮ್ಮ, ಅಮ್ಮನ ಬೇಡ್ಕೊಳ್ಳಿ ಅಮ್ಮ, ಅಮ್ಮನ ನಿಮ್ಮ ಕೈಯಲ್ಲಾದಷ್ಟು ಹೂವನೋ ಹಣ್ಣು ತಂದು ಕೊಟ್ಟೋಗಿ ಅಂತ ಕೇಳ್ತಾರೆ. ಇದನ್ನೇ ಬೇಕು ಅದನ್ನೇ ಬೇಕು ಅಂತ ಅವ್ರು ಯಾವತ್ತು ಕೇಳಿದವರು ಅಲ್ಲ, ಮಾಡಿದವರು ಇಲ್ಲ. ನಮಗಿಷ್ಟ ಬಂದು ನಾವು ತಗೊಂಬಂದು ಅಮ್ಮನಿಗೆ ಮಾಡಿ ಅಂತೇಳಿ ಕೊಡ್ತಾಯಿದ್ದೀವಿ ಹೊರತು ಇನ್ನೇನಿಲ್ಲ. ಅದರಲ್ಲೇ ಪಾಪ ಅವರು ಏನೂ ಇಲ್ದಿರೋರು ಎಲ್ಲ ಭಕ್ತಾದಿಗಳಿಂದ ಆ ತಾಯಿ ಮಾಡಿಸ್ಕೊತಾ ಇದ್ದಾಳೆ, ಅವ್ರು ಮಾಡ್ತಾಯಿದ್ದಾರೆ ಅಷ್ಟೇ.